ಇವತ್ತು ನಮ್ಮ ಕಡೆ ಎಲ್ಲ ಹುಳಿಯನ್ನ ಅಂತ ಹೇಳಿ ಮಾಡ್ತೀವಿ. ನಮ್ಮಮ್ಮ ಮಾಡ್ತಾಯಿದ್ರು. ನಾವೆಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಮತ್ತು ಲಾಂಗ್ ರೂಟ್ ಎಲ್ಲಾದರೂ ಹೋದಾಗ ಈ ಥರ ಹುಳಿಯನ್ನ ಮಾಡಿಬಿಟ್ಟು ಬಾಕ್ಸ್ ತೊಗೊಂಡು ಹೋಗ್ತಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಅದು ಚಟ್ನಿ ಕಾಂಬಿನೇಷನ್ ಜೊತೆ ತಿಂದಾಗ. ಸೊ ಹಾಗಾಗಿ ಇವತ್ತದು ನೆನಪಾಯ್ತು ನನಗೆ ತಿನ್ನಬೇಕು ಅಂತೇಳಿ. ಹಾಗಾಗಿ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ರೆಸಿಪಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಇದಕ್ಕೆ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಿದು ತುಂಬಾ ಇಷ್ಟ. ದಿನಕ್ಕೆ 3 ಟೈಮ್ ಕೊಟ್ಟರು ಕೂಡ ತಿಂತೀನಿ ನಾನು, ಅಷ್ಟು ಇಷ್ಟ ಇವತ್ತು. ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾಳೆ ಭೀಮ್ ಅಮಾವಾಸ್ಯೆ ಇದೆ ಅಲ್ವಾ, ಹಾಗಾಗಿ ಇವತ್ತೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೆನ್ನೆನೇ ದೇವ್ರ ಸಾಮಾನೆಲ್ಲ ಇಟ್ಟಿದ್ದೀನಿ. ಇವತ್ತೆಲ್ಲ ನೀಟಾಗಿ ತೊಳ್ಕೊಬೇಕು. ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಇವಾಗ ಟಿಫನ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದು ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು. ಇಲ್ಲ ಆಮೇಲೆ ಮಾಡ್ತೀನಿ ಅಂತಂದರೆ ಟಿಫನ್ ಮಾಡೋದಕ್ಕೆ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟು ಟಿಫನ್ ಮಾಡ್ಕೊಂಬಿಡೋಣ. ಇನ್ನೂ ಲೇಟ್ ಆಗುತ್ತೆ. ದೇವ್ರ ಸಾಮಾನೆಲ್ಲ ತೊಳೆದು ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗುತ್ತೆ. ಇನ್ನು ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೋಬೇಕು. ಇನ್ನು ಅವರು ಕೂಡ ಡ್ಯೂಟಿಗೆ ಹೋಗ್ತಾರಲ್ವ, ಅಷ್ಟರೊಳಗಡೆ ನನ್ನ ಪೂಜೆನೂ ಆಗಬೇಕು. ಸೊ ಹಾಗಾಗಿ ಬೇಗ ಎದ್ದು ಮಾಡ್ಕೋಬೇಕಲ್ವ. ಹಾಗಾಗಿ ಇವತ್ತೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಅಣ್ಣನೂ ಕೂಡ ಇವತ್ತು ಮನೆಗೆ ಬರ್ತಾ ಇದ್ದಾನೆ. ಅವನು ಮಧ್ಯಾಹ್ನ ಇಲ್ಲ ಒಂದು 3 ಗಂಟೆ ಮೇಲೆ ನಾನು ಅಲ್ಲಿಂದ ಹೊರಡ್ತೀನಿ ಕಣೆ ಅಂತ ಹೇಳಿದ್ದಾನೆ. ಸಂಜೆ ಅಷ್ಟರಲ್ಲಿ ಅವನು ಕೂಡ ಬರ್ತಾನೆ. ಇನ್ನು ನಾಳೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಊರಿಗೆ ಹೋಗ್ತಾ ಇದ್ದೀನಿ ನಾನು. ಇನ್ನು ಪ್ರತಿಯವರು ಕೂಡ ಡ್ಯೂಟಿ ಇರೋದ್ರಿಂದ ಅವರು ಬರೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅಣ್ಣ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬರ್ತಾ ಇದ್ದಾರೆ. ಇನ್ನು ಅವ್ರು ಬಂದರೆ ಅವ್ರ ಪಾಪ ನನ್ನನ್ನು ಬಿಟ್ಟು ಮತ್ತೆ ರಿಟರ್ನ್ ಬರಬೇಕು. ಇನ್ನು ಅದಕ್ಕೇ ಬೇಡ ನಾನೇ ಬರ್ತೀನಿ ಅಂತೇಳಿ ಅಣ್ಣನೇ ಬರ್ತಾ ಇದ್ದಾರೆ. ಈ ಸಲ ಊರಿಗೆ ಹೋದರೆ ಸ್ವಲ್ಪ ದಿನ ಇದ್ದು ಬರಬೇಕಾಗುತ್ತೆ. ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಮನೆಯನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಏನೇನು ಇಡಬೇಕು ಎಲ್ಲನೂ ನೀಟಾಗಿ ಇಟ್ಬಿಟ್ಟು ಆಮೇಲೆ ನಾನೇ ಹೊರಡಬೇಕು. ಹಾಗಾಗಿ ಇವತ್ತು ಪೂರಾ ಸ್ವಲ್ಪ ಕೆಲಸನೇ ಇದೆ. ನೋಡಬೇಕು ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಟಿಫನ್ ಮಾಡ್ಕೊಂಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಷ್ಟೇ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನಾನಿಲ್ಲಿ ಒಂದ್ಸಲ ತೋರಿಸ್ತೀನಿ ನೋಡಿ. ಹುಳಿಯನ್ನು ಮಾಡೋದಕ್ಕೆ ನಾನು ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ, ಮಾಮೂಲಿ ಮೆಣಸಿನ್ಕಾಯಿ 1-2 ತೊಗೊಂಡಿದ್ದೀನಿ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕಲ್ಲರಿಗೆ ತೊಗೊಂಡಿದ್ದೀನಿ. ಖಾರಕ್ಕೆ ಮಾಮೂಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಅದನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ನೆನೆಯೋಕೆ ಹಾಕ್ತಾಯಿದ್ದೀನಿ. ಬೇಗನೆ ನೆನೆಯುತ್ತೆ. ಒಂದು ನಿಂಬೆಹಣ್ಣಿನ ಗಾತ್ರ ತೊಗೊಂಡ್ರೆ ಸಾಕು ಹುಣಸೆಹಣ್ಣನ್ನು. ಇಷ್ಟು ಬೇಕಾಗಿರೋದು. ಇನ್ನು ಇದನ್ನು ಎಲ್ಲ ಪದಾರ್ಥಗಳನ್ನು ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತೇನೆ ತರ್ತರಿಯಾಗೇ ರುಬ್ಕೋಬೇಕು. ಇದು ರುಬ್ಬಬೇಕಾದ್ರೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ ಮರೆತೆ ಆಮೇಲೆ ಹಾಕ್ಕೊಂಡೆ ನಾನು, ಹಂಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿಕೊಂಡು ಮತ್ತು ನಾನು ಇದಕ್ಕೆ ಉಪ್ಪು ಕೂಡ ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ನಾನು ಮತ್ತೆ ಉಪ್ಪೆಲ್ಲ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಲ್ಲ ರೈಸ್ಗೆಲ್ಲ. ಹಾಗಾಗಿ ಇದರಲ್ಲೇ ಉಪ್ಪು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಜೀರಿಗೆ ನಾನು ಅದರಲ್ಲಿ ಸ್ವಲ್ಪ ಇಟ್ಕೊಂಡೆ, ಒಗ್ಗರಣೆಗೆ ಸ್ವಲ್ಪ ಹಾಕಬೇಕಲ್ಲ, ಹಾಗಾಗಿ ಜೀರಿಗೆನ ಸ್ವಲ್ಪ ಇಟ್ಕೊಂಡೆ. ಇದನ್ನೆಲ್ಲ ತರ್ತರಿಯಾಗಿ ನೀಟಾಗಿ ರುಬ್ಕೋಬೇಕು. ಬೆಳ್ಳುಳ್ಳಿನ ಈ ಥರ ಕಾಣುತ್ತೆ ನೋಡಿ, ಒಂಥರ ರೆಡ್ಡಿಶ್ ಥರ ತರ್ತರಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರಲ್ಲ ಅಲ್ವಾ, ಹಾಗಾಗಿ ಆ ಥರ ಕಾಣಿಸ್ತಾ ಇರುತ್ತೆ. ಮತ್ತು ಇದು ನೀವು ನೋಡಿದಾಗ ಇಷ್ಟೇ ಇಷ್ಟು ಅಂತ ಅನಿಸುತ್ತೆ. ಗ್ರೇವಿ ಬಂದು ಈ ಪುಡಿ ಬಂದು ಇಷ್ಟೇ ಇಷ್ಟು ಅಂತ ಅನಿಸುತ್ತೆ ನಿಮಗೆ. ಆದರೆ ಅದು ಒಂದಿಬ್ರಿಗೆ, ನಾನಿಲ್ಲಿ ಇಬ್ರಿಗೆ ಆಗೋವಷ್ಟು ಕ್ವಾಂಟಿಟಿಲಿ ತೊಗೊಂಡಿರೋದ್ರಿಂದ ಅಷ್ಟು ಸಾಕಾಗುತ್ತೆ. ನಾನು ಅದಾದಮೇಲೆ ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಕಡಲೆ ಬೀಜ ಮತ್ತು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು 3 ಸ್ಪೂನ್ ಆದರೂ ಬೇಕಾಗುತ್ತೆ. ಯಾಕಂದರೆ ಕಡಲೆ ಬೀಜ ಎಣ್ಣೆಲೇ ಫ್ರೈ ಆಗಬೇಕಲ್ವ, ಅದು ಕ್ರಿಸ್ಪಿಯಾಗಿ ಫ್ರೈ ಆದಾಗಲೇ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಾಗೋದು. ಹಾಗಾಗಿ ನಾನು ಸ್ವಲ್ಪ ಆಯಿಲ್ನ ಒಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆದಮೇಲೆ ನಾವೇನು ರುಬ್ಕೊಂಡಿದ್ವಿ ನೋಡಿ ಆ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ನೋಡಿ ನಾನಿಲ್ಲಿ ಕಾಯಿನ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ನೀವು ಕೂಡ ಅಂತ ಹೇಳ್ಬಿಟ್ಟು. ಅದೆಲ್ಲ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಆ ಗ್ರೇವಿ ಹಾಕಿದ ಮೇಲೆ ಹಾಕ್ಕೊಂಡ್ರೆ ನೀಟಾಗಿ ಅದು
ಸ್ಮೆಲ್ ಚೆನ್ನಾಗಿ ತಗೊಳುತ್ತೆ ಅಂತೇಳಿ ಹಾಕ್ತೀನಿ. ಫಸ್ಟೇ ಹಾಕಿದ್ರೆ ಫುಲ್ಲು ಅದು ಸ್ಮೆಲ್ಲೆಲ್ಲ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ಗ್ರೇವಿ ಜೊತೆ ಹಾಕ್ತಾಯಿದ್ದೀನಿ. ಇನ್ನು ನೋಡಿ ಇದೆಲ್ಲ ಒಂಥರ ಕಲರಾಗಿ ಕಾಣಿಸ್ತಾ ಇರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ ಹಾಕಿರ್ತೀವಲ್ವ, ಹಾಗಾಗಿ ಹಂಗೆ ಕಾಣಿಸ್ತಾ ಇರುತ್ತೆ. ಇನ್ನು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸನ ಕೂಡ ನೀಟಾಗಿ ಎಲ್ಲ ಕಿವುಚ್ಕೊಂಡು ಆ ರಸನ ಕೂಡ ಹಾಕ್ಕೊಂಬಿಡ್ಬೇಕು. ಅದೆಲ್ಲ ಒಂದೆರಡು ಕುದಿ ಬರಬೇಕು. ಅದು ಹುಣಸೆಹಣ್ಣೆಲ್ಲ ನೀಟಾಗಿ ಅದ್ರ ಸ್ಮೆಲ್ಲೆಲ್ಲ ಹೋಗೋ ಥರ ಬರಬೇಕು. ನಿಮಗದು ಸ್ಮೆಲ್ಲು ಗೊತ್ತಾಗುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ಆವಾಗ ಎಲ್ಲ ನೀಟಾಗಿ ಹದವಾಗಿ ಬೆಂದಿದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಅದೆಲ್ಲ ಕುದಿ ಬಂದಾದಮೇಲೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬರಬೇಕು. ಅದಾದಮೇಲೆ ರೈಸ್ನ ಹಾಕ್ಕೋಬೇಕು. ರೈಸ್ ಹಾಕಿದ ಮೇಲೂ ಕೂಡ ಕುದಿ ಬಂದಾದಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಕೆಳಗಡೆ ಅನ್ನನೇ ಉಳ್ಕೊಂಡಿರುತ್ತೆ, ಮೇಲ್ಗಡೆ ಗ್ರೇವಿ ಎಲ್ಲ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಪ್ರತಿ ಸಲ ಮಾಡಿದಾಗ್ಲೂ ಒಂದು ಕುದ್ದಾದಮೇಲೆ ನಾನು ಹಾಕ್ಕೊಳ್ಳೋದು. ಇನ್ನೆಲ್ಲ ರೆಡಿ ಆದಮೇಲೆ ನನ್ನ ಬ್ರೇಕ್ಫಾಸ್ಟ್ ನೋಡಿ ಈ ಥರ ಇದೆ. ನಾನು ಮಾರ್ನಿಂಗ್ ಟೈಮು ಸೌತೆಕಾಯಿ ತಿನ್ನೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಅಂತಂದರೆ ಮಧ್ಯಾಹ್ನ ಟೈಮು ಸಂಜೆ ಟೈಮ್ ತಿನ್ನೋದಕ್ಕಿಂತ ಮಾರ್ನಿಂಗ್ ಟೈಮು ಸೌತೆಕಾಯಿ ತಿನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಮಾರ್ನಿಂಗೇ ತಿಂಡಿಯಲ್ಲೇ ತೊಗೊಂಡ್ಬಿಡ್ತೀನಿ ನಾನು. ಇನ್ನು ಕ್ಯಾರೆಟ್ ಹಲ್ವನೂ ಕೂಡ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಕೆಲವ್ರಿಗೆ ಬೆಳಿಗ್ಗೆನೇ ಸ್ವೀಟ್ ತಿಂದರೆ ಇಡೀ ದಿನ ಸ್ವೀಟ್ ಕ್ರೇವಿಂಗ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಕೊಂಡು ಬೆಳಿಗ್ಗೆ ಯಾರೂ ಸ್ವೀಟು ತಿನ್ನೋಕ್ಕೋಗಲ್ಲ. ಆದರೆ ನನಗೆ ಆ ಥರ ಏನಿಲ್ಲ. ಏನಂತ ಅಂದರೆ ನನಗೆ ನನ್ನ ಬಾಡಿ ಕಂಟ್ರೋಲ್ ಮಾಡುವಂಥದ್ದನ್ನು ನಾನು ಇದು ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ನಾನು ಇದನ್ನು ತಿನ್ನಬೇಕು ಅಂತಂದರೆ ತಿಂತೀನಿ, ಇದನ್ನು ತಿನ್ನಬಾರ್ದು ಅಂತಂದರೆ ನಾನು ತಿನ್ನೋಕ್ಕೆ ಹೋಗಲ್ಲ. ಆ ಥರ ನನ್ನ ಮೈಂಡನ್ನ ಕಂಟ್ರೋಲ್ ಮಾಡ್ಕೊತೀನಿ ನಾನು. ಹಾಗಾಗಿ ನಾನು ಬೆಳಿಗ್ಗೆ ಬೀಟ್ರೇಟ್ ಹಲ್ವನ ತಿಂದ್ಕೊಂಡೆ. ಯಾಕಂದರೆ ಇದು ಸ್ವೀಟ್ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ನಾನು. ಕೆಲವ್ರಿಗೆ ಮಾರ್ನಿಂಗ್ ಸ್ವೀಟ್ ತಿಂದರೆ ಆಗಲ್ಲ ಅಂತಾರಲ್ಲ, ಅದೇ ಇಡೀ ದಿನ ಕ್ರೇವಿಂಗ್ ಇರುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾನು ಹೇಳ್ತಾ ಇದ್ದೆ. ನಾನು ಕೂಡ ಹೊಸ್ಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೇ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ, ಚೆನ್ನಾಗಿದೆಯಲ್ಲ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಪಕ್ಕದಲ್ಲಿ ಅಲೋವೆರಾ ಇದೆಯಲ್ವ ಚಿಕ್ಕದು, ಅದು ಪೂಜೆ ಅವ್ರ ಮನೆಯಿಂದ ತೊಗೊಂಬಂದಿದ್ದೆ. ದೇವ್ರ ಹತ್ರ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು, ಇನ್ನು ಸ್ನಾನ ಮಾಡಾದ್ಮೇಲೆ ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೇ ಇಟ್ಟಿದ್ದೆ. ಇನ್ನು ನಾನು ನಿನ್ನೆನೂ ತಲೆ ಸ್ನಾನ ಮಾಡಿದ್ನ, ಹಾಗಾಗಿ ಇವತ್ತೂ ತಲೆ ಸ್ನಾನ ಮಾಡಬೇಕಿತ್ತಲ್ವ, ಹಾಗಾಗಿ ಫುಲ್ಲು ಡ್ರೈ ಅಂತಾನೆ ಅನ್ನಿಸ್ತಾ ಇತ್ತು. ಇನ್ನು ಆಯಿಲ್ ಅಪ್ಲೈ ಮಾಡಿ ಇಮಿಡಿಯೇಟು ಸ್ನಾನಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ, ಆವಾಗ ನಾನೇನು ಮಾಡ್ತೀನಿ ಅಂತಂದರೆ ಹೇರ್ ಪ್ಯಾಕ್ನ ಮಾಡ್ಕೊಂಬಿಡ್ತೀನಿ. ಮೆಹಂದಿ ಹೇರ್ ಪ್ಯಾಕ್ ಇರುತ್ತಲ್ವ ಅದು, ಅಥವಾ ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು, ಈ ಥರದ್ದೆಲ್ಲ ಹೇರ್ ಪ್ಯಾಕ್ನ ಅವಾಗವಾಗ ಬೇರೆ ಥರದ್ದೆಲ್ಲ ಮಾಡ್ಕೊತಾ ಇರ್ತೀನಿ. ಆಮೇಲೆ ಇನ್ನೊಂದೇನಂತಂದರೆ ಹಾಲು ಹಚ್ಕೊಂಡ್ಬಿಡ್ತೀನಿ ನಾನು. ಹಾಲು ನನಗೆ ತುಂಬಾ ಇದನ್ನು ಹೆಲ್ಪ್ ಆಗಿದೆ ನನ್ನ ಹೇರಿಗೆ. ಹಾಲು ಅಪ್ಲೈ ಮಾಡೋದ್ರಿಂದ ಒಂದು ಕಾಟನಲ್ಲಿ ಅಪ್ಲೈ ಮಾಡ್ಕೊತೀನಿ ನಾನು. ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಅದು ಗಟ್ಟಿ ಇರುತ್ತೆ, ಮತ್ತು ಹೇರ್ಗೆ ಮಾಯಿಶ್ಚರೈಸ್ ಆದಂಗೆ ಆಗುತ್ತೆ, ಮತ್ತು ಗ್ರೋತಿಗೂ ಅಷ್ಟೇ, ಮತ್ತು ಸ್ಮೂತ್ ಬರುತ್ತೆ ಹೇರು. ಮತ್ತು ಕೆಲವರು ಸ್ಟ್ರೈಟಿಂಗ್ ಆಗಬೇಕು ನಂದು ಅಂತ ಅನ್ನೋರು ಕೂಡ ಈ ಹಾಲನ್ನ ಅಪ್ಲೈ ಮಾಡಿಬಿಟ್ಟು ಎತ್ತಿ ಕಟ್ಟಬಾರ್ದು, ಹಾಗೇ ಬಿಟ್ಬಿಡ್ಬೇಕು. ಸ್ನಾನಕ್ಕೆ ಹೋಗೋದು ಒಂದು 20 ನಿಮಿಷ ಅನ್ನೋ ಥರ ಹಾಗೇ ಹಚ್ಬಿಟ್ಟು ಹಾಗೇ ಬಿಟ್ಬಿಡ್ಬೇಕು. ಆವಾಗ ಸ್ವಲ್ಪ ಸ್ಟ್ರೈಟ್ ಹೇರ್ ಥರ ಆಗುತ್ತೆ. ನಾನು ಅವಾಗವಾಗ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ಆಯಿಲ್ ಅಪ್ಲೈ ಮಾಡೋದು ನಾನು ಮಾಡ್ಕೊತಾನೆ ಇರ್ತೀನಿ. ವಾರದಲ್ಲಿ 1-2 ದಿನನಾದ್ರೂ ನಾನು ಮಾಡ್ಕೊತಾ ಇರ್ತೀನಿ. ಇನ್ನು ನಾನು ಆ ಥರ ಎಲ್ಲ ಮಾಡಾದ್ಮೇಲೆ ಎತ್ತಿ ಕಟ್ಬಿಡ್ತೀನಿ. ಇದಾದಮೇಲೆ ಸ್ನಾನ ಮಾಡ್ತಿರಲ್ಲ, ಒಂದು 20 ನಿಮಿಷ ಬಿಟ್ಟು ಸ್ನಾನ ಮಾಡಾದಮೇಲೆ ಮೈಲ್ಡ್ ಶಾಂಪಲ್ಲಿ, ಅಂದರೆ ಜಾಸ್ತಿ ಇದಿರಬಾರ್ದು ಆ ಥರ ಒಂದು ಶಾಂಪಲ್ಲಿ ಮಾಡ್ಕೊಬೇಕು. ಮತ್ತು ಜಾಸ್ತಿ ಬಿಸಿ ನೀರು ಹಾಕ್ಕೋಬಾರ್ದು. ಹಾಲು ಹಾಕಿರೋದ್ರಿಂದ ಸ್ವಲ್ಪ ಅದು ಹೆಪ್ಪಾಗೋ ರೀತಿ ಆಗಿಬಿಡತ್ತೆ ಹೇರಲ್ಲಿ. ಹಾಗಾಗಿ ತಣ್ಣೀರಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು, ಇಲ್ಲಾಂದರೆ ಉಗುರು ಬೆಚ್ಚಗೆ ನೀರಲ್ಲಿ ತಲೆ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಲಿಕ್ವಿಡ್ ಮಾಡ್ಕೊತೀನಲ್ವ, ಅದೇ ಇದರಲ್ಲಿ ನಾನು ದೇವ್ರ ಸಾಮಾನು ತೊಳ್ಕೊಂಡಿರೋದು. ಹೋದ ಸಲ ನಾನು ಅದನ್ನು ತೋರಿಸ್ದಾಗ ಕೆಲವರೆಲ್ಲ ಕೇಳಿದ್ರಿ ಯಾವ ಥರ ಲಿಕ್ವಿಡ್ ಮಾಡ್ಕೊಂಡಿದ್ರಿ ಅಂತೇಳ್ಬಿಟ್ಟು. ನಾನು ಅದನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ ಅಂತೇಳ್ಬಿಟ್ಟು ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೆ ನಾನು. ಬಟ್ ಆ ಕ್ಲಿಪ್ ಎಲ್ಲಿ ಮಿಸ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ, ಇಲ್ಲವೇ ಇಲ್ಲ. ಅದೇ ಬೇಜಾರಾಯಿತು ನನಗೆ. ಬೆಳಗ್ಗೆಯಿಂದ ಅಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಶೂಟೆಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೆ, ಬಟ್ ಅದೇ ಕ್ಲಿಪ್ ಮಿಸ್ ಆಗಿದೆಯಲ್ಲಪ್ಪ ಅಂಥೇಳಿ ಅಂದ್ಕೊಂಡೆ. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ನಾನು ಖಂಡಿತ
ತೋರಿಸ್ತೀನಿ ಯಾವ ಥರ ಲಿಕ್ವಿಡ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮನೆ ದೇವ್ರ ಮನೆ ಹತ್ರ ದೇವ್ರ ಫೋಟೋನೆಲ್ಲ ಇಟ್ಟು ಅಲ್ಲೆಲ್ಲ ಕೂತ್ಕೊಂಡು ರೆಡಿ ಮಾಡೋಕ್ಕಾಗಲ್ಲ, ಆ ಕಡೆ ಜಾಗ ಎಲ್ಲ ಕೆಳಗಡೆ ಎಲ್ಲ ಕೂತ್ಕೊಂಡು ಮಾಡೋಕ್ಕೆ. ಹಾಗಾಗಿ ನಾನು ಅಡುಗೆ ಮನೆ ಈ ಕಡೆ ಸೈಡ್ ಸೆಲ್ಫಲ್ಲಿ ನಾವು ಯಾವುದೇ ರೀತಿ ಅಡುಗೆ ಪಾತ್ರೆನೆಲ್ಲ ಈ ಕಡೆ ಸೈಡ್ ಇಡೋದಿಲ್ಲ. ತುಂಬ ದೊಡ್ಡದಾಗಿದೆ ಅಲ್ವಾ ನಮ್ಮದು ಕಿಚನಲ್ಲಿ. ಹಾಗಾಗಿ ನಾನು ಈ ಕಡೆ ಸೆಲ್ಫಲ್ಲೇ ನಾನು ನಿಂತ್ಕೊಂಡೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ದೇವ್ರ ಸಾಮಾನು ನೋಡಿ ಅಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರೋದಕ್ಕೆ ಎಷ್ಟು ಪಳ ಅಂತ ತೊಳಿತಾ ಇದೆ. ನನಗೇನು ಗೊತ್ತಾ, 2 ನಿಮಿಷ ಸಾಕು ನನಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಕ್ಕೆ. ಹಂಗಾಗಿನೇ ನಾನು ಆ ಲಿಕ್ವಿಡ್ ಬಗ್ಗೆ ನಿಮಗೆ ಅಷ್ಟೊಂದು ಹೇಳ್ತಾ ಇರೋದು. ತುಂಬ ಚೆನ್ನಾಗಿದೆ. ಒಂದು ಅರ್ಧ ಗಂಟೆ 1 ಅವರ್ ತೊಗೊಳ್ಳೋ ಟೈಮ್ಗೆ ಒಂದು 2 ನಿಮಿಷದಲ್ಲಿ ದೇವ್ರ ಸಾಮಾನು ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ಎಷ್ಟೇ ಕಪ್ಪಿದ್ರೂ ಕೂಡ ಕ್ಲೀನ್ ಆಗುತ್ತೆ. ಹಂಗಾಗಿ ನಾನು ಹೇಳಿದ್ದು, ಬಟ್ ವಿಡಿಯೋ ಮಿಸ್ ಆಗಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ನಿಮಗೆ ಶೇರ್ ಮಾಡ್ಕೊತೀನಿ. ಇನ್ನು ನಾನು ದೇವ್ರ ಫೋಟೋಗೆ ಬಟ್ಟೆ ಇಡ್ತೀನಲ್ವ, ಆವಾಗ ನಾನು ಗಂಧ ಪುಡಿ ಇರುತ್ತಲ್ಲ, ಆ ಗಂಧದ ಪುಡಿಗೆ ಸ್ವಲ್ಪ ಜಾವದ ಪೌಡರು ಮತ್ತು 1 ಚಿಟಿಕೆ ಅರಿಶಿನ ಇಷ್ಟೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಬೊಟ್ಟಿಟ್ಕೊತೀನಿ. ಎಷ್ಟು ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಂತಂದರೆ, ನಾವು ದೇವಸ್ಥಾನದ ಒಳಗಡೆ ಹೋದಾಗ ಒಂದು ದೇವಸ್ಥಾನದಲ್ಲಿ ಒಂಥರ ಸ್ಮೆಲ್ ಬರುತ್ತೆ ನೋಡಿ, ಅದೇ ರೀತಿ ಸ್ಮೆಲ್ ಬರುತ್ತೆ. ಒಂಥರ ಭಕ್ತಿ ಜಾಸ್ತಿ ಆಗುತ್ತೆ ಕಡಪ್ಪ ಅನ್ನೋ ಥರ ಸ್ಮೆಲ್ ಬರುತ್ತೆ. ನಾನು ಪ್ರತಿ ಸಲ ಬಟ್ಟಿಡಬೇಕಾದ್ರೂ ಕೂಡ ಇದೇ ಮೆಥಡಲ್ಲಿ ಇಡೋದು. ಆಮೇಲೆ ದೀಪಕ್ಕೂ ಅಷ್ಟೇ ಜಾವದ ಪೌಡರ್ನ ಹಾಕಿಬಿಟ್ಟು ದೀಪ ಹತ್ತಿಸ್ತೀನಿ. ಅದು ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಮನೆಯೆಲ್ಲ ಸುವಾಸನೆ ಬರ್ತಾ ಇರುತ್ತೆ. ಇನ್ನು ನಾನು ದೇವ್ರ ಸಾಮಾನೆಲ್ಲ ರೆಡಿ ಮಾಡಾದಮೇಲೆ ಇನ್ನು ನಾಳೆ ಭೀಮ್ನ ಮೊಸಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತಂದರೆ ಬೇಗ ಆಗಲಿ, ನನಗೂ ಟೈಮ್ ಸೇವ್ ಆಗಲಿ. ಇನ್ನು ಬೆಳಿಗ್ಗೆ ನಾವು ಬೇಗ ಎದ್ದು ಹೋಗೋದ್ರಿಂದ ನನಗೂ ಟೈಮ್ ಸೇವ್ ಆಗಲಿ ಅಂತೇಳಿ ಈಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸಣ್ಣ ಪುಟ್ಟದ ಏನಾರು ಕೆಲಸ ಇತ್ತು ಅಂದರೆ ರೆಡಿ ಮಾಡಿ ಇಡೋಣ ಅಂತೇಳ್ಬಿಟ್ಟು. ಇನ್ನು ನಾನು ಕಳಸ ಎಲ್ಲ ಇವಾಗಲೇ ಕೂರಿಸಲ್ಲ. ಬೆಳಿಗ್ಗೆ ನಾನು ಪೂಜೆ ಮಾಡ್ತೀನಿ ನೋಡಿ, ಆವಾಗಲೇ ಹೂವೆಲ್ಲ ಹಾಕಿ ಕಳಸ ಕೊಡಿಸೋದು, ದೀಪಕ್ಕೆ ಎಣ್ಣೆ ಎಲ್ಲ ಹಾಕೋದು. ಅದಕ್ಕೂ ಮುಂಚೆ ನಾನು ಏನೂ ಮಾಡಿ ಬಿಡಲ್ಲ. ಹಂಗೆ ಬಿಟ್ಟಾಗ ದೀಪ ಹತ್ತಿಸ್ಲೇಬೇಕು, ಇಲ್ಲ ಅಂತಂದರೆ ಅದು ಇದಾಗಲ್ಲ, ಆ ಪೂಜೆ ಸಲ್ಲಲ್ಲ. ಹಾಗಾಗಿ ನಾನು ಬೆಳಿಗ್ಗೆನೇ ಬೇಗ ಇದು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇನ್ನು ನಾನು ಅದು ಭೀಮೇಶ್ವರಂದು ಇದು ಮಾಡ್ತೀವಲ್ವ, ಅದನ್ನು ನಾನು ಅಕ್ಕಿ ಹಿಟ್ಟು ಮತ್ತು ಅರಿಶಿಣದಲ್ಲಿ ಮಾಡ್ಕೊತೀನಿ. ಮತ್ತು ದಾರ ಬೇಕಿತ್ತಲ್ವ, ಹಾಗಾಗಿ ದಾರನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅರಿಶಿಣದ ಕೊಂಬು ಅದು ಏನಂತ ಅಂದರೆ, ಆ ಥರ ಇನ್ನೊಂದು ಕೊಂಬು ಪಕ್ಕದಲ್ಲಿ ಬಂದಿರಬೇಕು, ಆ ಥರದ್ದನ್ನ ನಾವು ತೊಗೋಬೇಕು, ಆವಾಗ ಅದು ಒಳ್ಳೆಯದು. ಇನ್ನು ನಾನೆಲ್ಲ ರೆಡಿ ಮಾಡಾದಮೇಲೆ ನೀಟಾಗೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂಥೇಳಿ ನಾನು ಬೆಳಿಗ್ಗೆನೇ ಇತ್ತಲ್ವ, ಅದನ್ನೇ ಇನ್ನು ಸ್ವಲ್ಪ ಇತ್ತು, ಅದನ್ನೇ ತಿಂದ್ಕೊಂಡಿದ್ದೆ. ಇನ್ನು ಅಣ್ಣನೂ ಕೂಡ ಬರ್ತಾಯಿದ್ದೀನಿ ಅಂತೇಳಿ ಫೋನ್ ಮಾಡಿದ್ರು. ಅವ್ರು ಯಾವಾಗಲೂ ಪ್ರತಿ ಸಲ ಹೋದಾಗ ನಮ್ಮ ಮನೆ ಪಕ್ಕದ ಮನೆಯವನು ಇದ್ದಾರಲ್ಲ, ಅವರು ಅಕ್ಕ ನೀವು ಓಟ್ಸಲ್ಲಿ ಕೇಕ್ ಮಾಡ್ತೀರಲ್ಲ, ಆ ಥರ ಮಾಡ್ಕೊಂಬನ್ನಿ ಅಂತ ಯಾವಾಗಲೂ ಹೇಳ್ತಾ ಇದ್ಲು. ಹಾಗಾಗಿ ಓಟ್ಸ್ ಮತ್ತು ಬಾದಾಮ್ ಹಾಕ್ಬಿಟ್ಟು ಕೇಕ್ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಆ ರೆಸಿಪಿನ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿಲ್ಲ, ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಅದಕ್ಕೆ ಸ್ವಲ್ಪ ಐಟಮ್ ಬೇಕಿತ್ತು, ಹಾಗಾಗಿ ಜಿಪ್ಟೋದಲ್ಲಿ ಹೂವು ಮತ್ತು ಅದನ್ನು ಕೂಡ ತರಿಸ್ಕೊಂಡಿದ್ದೆ. ನನಗೆ ಗುಲಾಬಿ ಹೂವು ಬೇಕಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೆ. ಇನ್ನು ಪೂಜೆ ಅವ್ರ ಮನೆಯಿಂದ ಹೂವು ತೊಗೊಂಬಂದಿದ್ದೆ. ಅವಳೇ ಹೂವು ತೊಗೊಡು ಕೊಟ್ಟು ಕಳಿಸಿದ್ರು. ಅದೇನಂತ ಅಂದರೆ ಹಸಿರು ಮಲ್ಲಿಗೆ ಅಂತೇಳ್ಬಿಟ್ಟು, ಮರಳೆ ಅಂತೇಳ್ಬಿಟ್ಟು. ಹಾಗಾಗಿ ಅದು ಕೂಡ ಕಟ್ಟಬೇಕು ಅಂತೇಳಿ ಎತ್ತಿಡ್ತಾ ಇದ್ದೆ. ಇನ್ನು ಈ ಕಡೆ ಕೇಕ್ ಕೂಡ ಆಗಿತ್ತು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಇನ್ನು ಡೆಕೋರೇಷನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.